ಹತ್ತರಗಿ ಟೋಲ್ಗೇಟ್ ಬಳಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಗಾಯಗೊಂಡ ಪೊಲೀಸರ ಆರೋಗ್ಯ ವಿಚಾರಿಸಿದ ಎಡಿಜಿಪಿ. ಘಟನೆಯಲ್ಲಿ 11 ಸಿಬ್ಬಂದಿಗೆ ಗಾಯ. ರೋಷನ್ ಸಲ್ದಾನ ಬಹುಕೋಟಿ ವಂಚನೆ ಪ್ರಕರಣ. ಪ್ರಮುಖ ಆರೋಪಿಯ ಆಸ್ತಿ ಮುಟ್ಟುಗೋಲು ಹಾಕಿದ ಇಡಿ. ಬ್ಯಾಂಕ್ ಖಾತೆ ಸೇರಿ 2.85 ಕೋಟಿ ಸೀಸ್. ಪವಿತ್ರ ಗೌಡ ಜಾಮೀನು ಅರ್ಜಿ ಮತ್ತೆ ವಜಾ. ಜಾಮೀನು ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಮತ್ತೆ ಆದೇಶ ಪರಿಶೀಲನೆ ನಡೆಸುವ ಅಗತ್ಯ ಇಲ್ಲ ಎಂದ ನ್ಯಾಯಪೀಠ. ಶುರುವಾಯಿತು ಸಂಪುಟ ಪುನರ್ರಚನೆ ಸರ್ಕಸ್. ನವೆಂಬರ್ 15ರಂದು ದೆಹಲಿಗೆ ತೆರಳಲು ಸಿಎಂ ನಿರ್ಧಾರ. ಅರ್ಧದಷ್ಟು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶಕ್ಕೆ ಪ್ಲಾನ್. ಸಿಮೆಂಟ್ ಮಿಕ್ಸರ್ ಅವಾಂತರಕ್ಕೆ ಬಾಲಕ ಬಲಿ. ಮನೆಯ ಗೋಡೆ ಬಿದ್ದು ಬಾಲಕ ದುರ್ಮರಣ. ಕುಂದಲಹಳ್ಳಿ ಕಾಲೋನಿ ಬಳಿಯಲ್ಲಿ ದುರ್ಘಟನೆ.